Welcome to my channel. Subscribe to my channel. ಎಲ್ಲರಿಗೂ ಶ್ರೀ ಸಾಯಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದ ಮಾಹಿತಿಯನ್ನು ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ಕೆಲವೊಂದಿಷ್ಟು ಅತಿ ಮುಖ್ಯವಾದ ಅಂಶಗಳಿವೆ. ಅದರಲ್ಲಿ ಮುಖ್ಯವಾದದ್ದು ನಾಮಪದ. ಈ ನಾಮಪದ ಎಂದರೇನು ಮತ್ತು ನಾಮಪದದ ವಿಧಗಳನ್ನು ಉದಾಹರಣೆಯೊಂದಿಗೆ ತಿಳಿತಾ ಹೋಗೋಣ. ಸರಳವಾದ ರೀತಿಯಲ್ಲಿ ಹೇಳಬೇಕಾದ್ರೆ ನಾಮಪದ ಅಂದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು, ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವೂ ಕೂಡ ಆಗಿರ್ಬೋದು, ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳು ಕೂಡ ಆಗಿರ್ಬೋದು. ಅವುಗಳನ್ನು ನಾಮಪದಗಳು ಅಂತ ಕರಿತೇವೆ. ಈ ನಾಮಪದಗಳಲ್ಲಿ ಒಂದು ವಸ್ತು ಆಗಲಿ, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರನ್ನು ಕೂಡ ಹೇಳ್ಬೋದು, ಅದು ಕೂಡ ನಾಮಪದ. ಒಂದು ಗುಂಪನ್ನು ಸೂಚಿಸುವ ಪದ ಕೂಡ ನಾಮಪದ. ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ ಇವೆಲ್ಲಕ್ಕೂ ಬಳಸ್ತಕ್ಕಂಥ ಪದಗಳನ್ನು ನಾವೇನಂತ ಕರೆದ್ವಿ? ನಾಮಪದಗಳು ಅಂತ ಕರಿತೇವೆ. ಈ ನಾಮಪದಗಳಲ್ಲಿ 9 ಪ್ರಕಾರಗಳಿವೆ. ನಾಮಪದದಲ್ಲಿ 9 ಪ್ರಕಾರಗಳು. ಒಂದೊಂದಾಗಿ ನೋಡೋಣ. ನಾಮಪದದಲ್ಲಿ ಮೊದಲನೆಯ ಪ್ರಕಾರ ವಸ್ತುವಾಚಕ ಅಥವಾ ನಾಮವಾಚಕ. ವಸ್ತುವಾಚಕ ಅಥವಾ ನಾಮವಾಚಕ ಅಂದ್ರೇನು? ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವೇನಂತ ಕರಿತೀವಿ? ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಕರಿತೇವೆ. ಇವುಗಳಲ್ಲಿ 3 ವಿಧ. ಈ ನಾಮಪದದಲ್ಲಿ 9 ವಿಧ. ಅದರಲ್ಲಿ ವಸ್ತುವಾಚಕ ಅಥವಾ ನಾಮವಾಚಕ ಒಂದನೇದಾದರೆ, ಈ ವಸ್ತುವಾಚಕ ನಾಮವಾಚಕ ಪದದಲ್ಲಿ ಮತ್ತು 3 ವಿಧಗಳು. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ವಸ್ತುವಾಚಕದಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ಈ ರೂಢನಾಮದಲ್ಲಿ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರತಕ್ಕಂಥ ಸಾಮಾನ್ಯ ಹೆಸರುಗಳನ್ನು ನಾವೇನಂತ ಕರಿತೀವಿ? ರೂಢನಾಮ. ಅನಾದಿ ಕಾಲದಿಂದ ಬಂದಿರತಕ್ಕಂಥ ಹೆಸರುಗಳನ್ನು ರೂಢನಾಮ ಅಂತ ಕರಿತೇವೆ. ಉದಾಹರಣೆ: ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ ಇತ್ಯಾದಿ. ಇವೆಲ್ಲವನ್ನು ನಾವು ರೂಢನಾಮ ಅಂದರೆ ರೂಢಿಗತ, ಅನಾದಿ ಕಾಲದಿಂದ ಅದೇ ರೀತಿಯಾಗಿ ಕರ್ಕೊಂಡು ಬಂದಿರತಕ್ಕಂಥ ಹೆಸರುಗಳು. ಎರಡನೇ ವಿಧ ಅಂಕಿತನಾಮ. ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ನಾವು ಅಂಕಿತನಾಮ ಅಂತ ಕರಿತೇವೆ. ಅಂದರೆ ವ್ಯವಹಾರದ ಉದ್ದೇಶಕ್ಕಾಗಿ ನಾವೇನು ಕರಿತೀವಲ್ಲ ಅವೆಲ್ಲ ಹೆಸರುಗಳು ಅಂಕಿತನಾಮ. ಉದಾಹರಣೆಗೆ ಗಣೇಶ, ಗಂಗಾ, ರಾಮ, ರಹೀಮ, ಧಾರವಾಡ, ಬೆಂಗಳೂರು, ಬೆಳಗಾವಿ, ರಾಮ, ಸೀತಾ ಇವೆಲ್ಲ ಹೆಸರುಗಳು ಅಂಕಿತನಾಮ. ಅಂದರೆ ನಾವು ವ್ಯವಹಾರದ ಉದ್ದೇಶಕ್ಕಾಗಿ ನಾವು ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂಥವು. ಅದರಲ್ಲಿ 3ನೇ ವಿಧ ಅನ್ವರ್ತನಾಮ. ಅನ್ವರ್ತನಾಮ ಅಂದರೆ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅದಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಅಂತ ಕರಿತೇವೆ. ಉದಾಹರಣೆಗೆ ಜಾನ, ಪಂಡಿತ, ವೈದ್ಯ, ವಕೀಲ, ಶಿಕ್ಷಕಿ, ವಿಜ್ಞಾನಿ ಇವೆಲ್ಲ ಅನ್ವರ್ತನಾಮಕ್ಕೆ ಉದಾಹರಣೆಗಳು. ಗುಣವಾಚಕ. ಈ ನಾಮಪದದಲ್ಲಿ 2ನೇ ವಿಧವಾದ ಗುಣವಾಚಕ. ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಅಂತ ಕರಿತೇವೆ. ಈ ವಸ್ತು ಅಥವಾ ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಯನ್ನು ತಿಳಿಸ್ತಕ್ಕಂಥ ವಿಶೇಷಗಳಿಗೆ ಗುಣವಾಚಕ. ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ. ಉದಾಹರಣೆಗೆ ಸಿಹಿ ಹಣ್ಣು, ದೊಡ್ಡ ನದಿ, ಒಳ್ಳೆಯ ಹುಡುಗಿ ಈ ವಿಶೇಷ. 3ನೇ ವಿಧ ಸಂಖ್ಯಾವಾಚಕ. ಸರಳ ಉದಾಹರಣೆಗಳೊಂದಿಗೆ ನಾವು ನಾಮಪದಗಳನ್ನ ಕಲಿತಾ ಇದ್ದೀವಿ. ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಏನಾಗ್ತವೆ? ಸಂಖ್ಯಾವಾಚಕಗಳು. ಈಗ 1, 2, 3, 4, 10, 1000, ಲಕ್ಷ, ಕೋಟಿ, ನೀವು ಯಾವುದೇ ಒಂದು ಸಂಖ್ಯೆ ಹೇಳಿ, ಅವೆಲ್ಲ ಸಂಖ್ಯೆಗಳನ್ನು ಹೇಳುವ ಶಬ್ದಗಳೇನಿದಾವಲ್ಲ ಅವೆಲ್ಲವೂ ಸಂಖ್ಯಾವಾಚಕಗಳು. 4ನೇ ವಿಧ ಸಂಖ್ಯೇಯವಾಚಕ. ಈಗ ಸಂಖ್ಯಾವಾಚಕ ನೋಡಿವಿನ. ಸಂಖ್ಯೇಯವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೇಯವಾಚಕಗಳು.
ಈ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು. ಯಾವ ರೀತಿ? ಕೆಳಗಿನ ಉದಾಹರಣೆಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕಗಳಿರುವ ವ್ಯತ್ಯಾಸಗಳನ್ನು ತಿಳಿಯೋಣ. ಇವೆರಡು ಸೇಮ್ ಅನಿಸ್ತವೆ. ಸಂಖ್ಯಾವಾಚಕ, ಈ ಸಂಖ್ಯಾವಾಚಕದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ? 1, 2, 3, 5, 10, 1000, ಕೋಟಿ, ಈ ರೀತಿ ಇವೆಲ್ಲ ಸಂಖ್ಯಾವಾಚಕ. ಈ ಸಂಖ್ಯೆಯ ವಾಚಕಗಳು ಯಾವ ರೀತಿ ಬರ್ತಾವಂದರೆ ಇಬ್ಬರು. ಇಲ್ಲಿ ಸಂಖ್ಯಾವಾಚಕದಲ್ಲಿ 2 ಅನ್ನೋ ಪದವನ್ನು ಬಳಸಿದರೆ ಸಂಖ್ಯೆಯ ವಾಚಕದಲ್ಲಿ ಇಬ್ಬರು, ಎರಡನೆಯ, ಈ ಮೊದಲೇ ತಿಳಿಸಿದ ಹಾಗೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳಿವಾಗಿವೆ. ಮೂವರು, ಮೂರನೆಯ, ಮೂರರಿಂದ, ಐವರು, ಐದನೆಯ, ಹತ್ತನೆಯ, ಹನ್ನೊಂದನೆಯ, ಇಪ್ಪತ್ತನೆಯ, ಈ ರೀತಿಯಾಗಿ. 5ನೇ ವಿಧ ಭಾವನಾಮ. ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಅಂತ ಕರೀತಾರೆ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳು. ಯಾವ ರೀತಿಯಾಗಿ? ಭಾವ ಅಂದರೆ ಇರುವಿಕೆ, ಸ್ಥಿತಿ ಅಂತ ಅರ್ಥೈಸ್ಬೋದು. ಒಂದು ಭಾವನೆ. ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ. 6ನೇ ವಿಧ ಪರಿಮಾಣವಾಚಕ. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಅಂತ ಕರೆಯುತ್ತಾರೆ. ಉದಾಹರಣೆ: ಪರಿಮಾಣಕ್ಕೊಂದಿಷ್ಟು ಉದಾಹರಣೆಗಳು. ಹಲವು, ಕೆಲವು ಅಂದರೆ ಹಲವು ನದಿಗಳು, ಕೆಲವು ಹಣ್ಣುಗಳು, ಕೆಲವು ಕಾಯಿಗಳು, ಕೆಲವು ಬಣ್ಣಗಳು, ಈ ರೀತಿಯಾಗಿ. ಗಾತ್ರ ಅಷ್ಟು, ಇಷ್ಟು ಅಂದರೆ ಗುಡ್ಡದಷ್ಟು, ಬೆಟ್ಟದಷ್ಟು, ಆನೆಯಷ್ಟು. ಅಳತೆ ಅಷ್ಟು, ಇಷ್ಟು. ಅದೇ ರೀತಿ ಅಷ್ಟು ದೂರ, ಇಷ್ಟು ಪುಸ್ತಕಗಳು ಇತ್ಯಾದಿ. ಪ್ರಕಾರವಾಚಕ. ನಾಮಪದದಲ್ಲಿ 7ನೆಯ ಪ್ರಕಾರ ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಅಂತ ಕರೀತಾರೆ. ಒಂದು ವಸ್ತುವಿನ ರೀತಿ ಅಥವಾ ಸ್ಥಿತಿಯನ್ನು ತಿಳಿಸುವ ಶಬ್ದ. ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ಇವು ಒಂಥರ ಏನಾಗಿವೆ? ಗುಣವಾಚಕ. ಅಂದರೆ ವಸ್ತುವಿನ ಸ್ಥಿತಿ, ರೀತಿ, ಗುಣಗಳನ್ನು ಹೇಳುವುದು. ಗುಣವಾಚಕಗಳ ರೀತಿಯೇ ಪ್ರಕಾರವಾಚಕ ಅಂತ ಹೇಳ್ತಾರೆ. ಅಂಥ, ಅಂಥದು, ಅಂತಹುದು, ಇಂಥ, ಇಂಥದು, ಇಂತಹುದು, ಎಂತಹ ಇತ್ಯಾದಿ. ಇವೆಲ್ಲ ಶಬ್ದಗಳು ಪ್ರಕಾರವಾಚಕಕ್ಕೆ ಉದಾಹರಣೆಗಳು. 8ನೇದು ದಿಗ್ವಾಚಕಗಳು. ಈ ಶಬ್ದದಲ್ಲೇ ಹೇಳೋ ರೀತಿ ದಿಕ್ಕುಗಳ ಹೆಸರುಗಳನ್ನು ಸೂಚಿಸ್ತದೆ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು. ಈ ದಿಕ್ಕುಗಳ ಹೆಸರುಗಳನ್ನು ಹೇಳ್ತದಲ್ಲ, ಆ ಶಬ್ದಗಳು, ದಿಕ್ಕುಗಳ ಹೆಸರನ್ನು ಹೇಳ್ತಕ್ಕಂಥ ಶಬ್ದಗಳಿಗೆ ದಿಗ್ವಾಚಕಗಳು ಅಂತ ಕರೀತಾರೆ. ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಮೂಡನ, ಪಡುವನ, ಬಡಗನ, ತೆಂಕನ ಇತ್ಯಾದಿ. ಇವೆಲ್ಲ ದಿಕ್ಕುಗಳನ್ನು ಹೆಸರುಗಳನ್ನ ಸೂಚಿಸ್ತಕ್ಕಂಥ ಶಬ್ದಗಳನ್ನು ದಿಗ್ವಾಚಕಗಳು ಅಂತ ಕರೀತಾರೆ. ಸರ್ವನಾಮ. ಸರ್ವನಾಮ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೆ ಸರ್ವನಾಮಗಳು ಅಂತ ಕರೀತಾರೆ. ಈ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳೆಲ್ಲವೂ ಸರ್ವನಾಮಗಳು. ಉದಾಹರಣೆಗೆ ಅವನು, ಅವಳು, ಅದು, ಇದು, ಅವರು, ಇವರು ಇತ್ಯಾದಿ. ಇವೆಲ್ಲ ನಾಮಪದಗಳ ಬದಲಾಗಿ ನಾವೇನು ಬಳಸ್ತೀವಿ? ಈ ಶಬ್ದಗಳನ್ನು ಬಳಸ್ತೀವಿ. ಇವೆಲ್ಲ ಶಬ್ದಗಳಿಗೆ ಸರ್ವನಾಮ ಅಂತ ಕರೆದರು. ಈ ಒಂದು ವ್ಯಾಕರಣ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.